ಅಷ್ಟು ಮನೆಗೆ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಪತ್ರ ಕೊಟ್ಟಿದೆ. ಸರ್ ದಯಮಾಡಿ ಅಶೋಕ್ ಅವರೇ ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು. ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ. ಇಲ್ಲ ಇಲ್ಲ ಏನೋ ಮಾತಾಡ್ಬಿಡದ. ನಾನೇನ್ ಹೇಳಿದೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಟಿಸ್ ಕೊಡಕ್ ಸಾಧ್ಯನಾ? ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು. ದಾಖಲೆ ಸಮೇತ ನಿಮ್ ಮಾತಾಡ್ತೀವಿ, ಸಮೇತ ಮಾತಾಡ್ತೀವಿ. ಸಚಿವರೇ ಬರ್ತೀನಿ ಅಲ್ಲಿಗೆ. ಸಚಿವರೇ ಮಾತಾಡ್ತೀವಿ. ಸಚಿವರೇ ಮಾಡ್ತಾ ಇದ್ದೀರಿ. ಅಧ್ಯಕ್ಷರೇ ಇಲ್ಲಿ ದಾಖಲೆಗಳು ಇಟ್ಕೊಂಡೆ ದಾಖಲೆಗಳಿದೆ ದಾಖಲೆಗಳಿದೆ ಕೊಡ್ತೀನಿ. ಈಗ ಇಲ್ಲಿದೆ, ಒಂದೇ ನಿಮಿಷ. ಅವರು ಸವಾಲಾಗ್ತಾವ್ರೆ ಕೊಡಿ ಅಂತ, ನಾನು ರೆಡಿ ಇದ್ದೀನಿ. ಒಂದೇ ನಿಮಿಷ. ನಾನು ತಪ್ಪು ಮಾಡಿದ್ರೆ ಸವಾಲಲ್ಲ, ಇಟ್ ಈಸ್ ಎನ್ ಅಪೀಲ್. ಸವಾಲಲ್ಲ, ಅಪೀಲ್ ಹಾಕಿ. ಇಲ್ಲ ಇಲ್ಲ ಸವಾಲ್. ನೀವು ಅವ್ರ ಪರ ಸವಾಲ್ ಹಾಕಿದ್ರೆ ಪಾಯಿಂಟ್ ಆಫ್ ಆರ್ಡರ್ ನಾನು ಸವಾಲ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಸ್ವೀಕಾರ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದೇ ನಿಮಿಷ. ಈಗ ಒಂದೇ ನಿಮಿಷ. ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ ಬಹಳ ಪರಿಚಯ, ಮೊದಲಿಂದನೂ ಪರಿಚಯ, ಆತ್ಮೀಯರು. ಅದಕ್ಕೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ, ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ, ಅದನ್ನ ನಾನು ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು. ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ. ಚಾಲೆಂಜ್ ಬೇಡ. ನಾನು ರೆಡಿ ಇದ್ದೀನಿ. ಅಶೋಕ್ ಅವರೇ ಕೇಳಿ. ಅಶೋಕ್ ಅವರೇ ಅಶೋಕ್ ಅವರೇ ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ, ಅದ್ ನಂಗೆ ಕೈ ಕೊಡಿ. ಒಪ್ಪಿದ್ದೀರಿ ಕೊಟ್ಟಿದ್ದೀರಿ. ಅವ್ರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪಿಂದ ಕೊಡ್ತಾರ? ಯಾರು ನೋಟಿಸ್ಗಳು ಕೊಡೋದು? ಈಗ ಏನ್ ಹೇಳಿಲ್ಲ, ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ವಕ್ಫ್ ಬೋರ್ಡ್ ಇಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಕೊಡೋದು? ಅದಕ್ಕೆ ಉತ್ತರ ಹೇಳು. ಉತ್ತರ ಹೇಳು ಮಿನಿಸ್ಟರ್. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು. ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ ನಾನು. ಓಕೆನಾ? ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂಡು ರಾಜೀನಾಮೆ ಕೊಡ್ತೀನಿ ನಾನು. ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ ನಾನು. ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ಮತ್ತೆ ಕಳಿಸಿ. ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ ಅಲ್ಲ. ಅಶೋಕ್ ಅವರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್, ವಕ್ಫ್ ಆಕ್ಟ್ ಹಂಗಿರೋದ್ರಿಂದ ವಕ್ಫ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದ್ ಸೆಕೆಂಡ್, ವಕ್ಫ್ ಆಕ್ಟ್ ಅನ್ನ ಮಾಡಿರೋದು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅದೇ ಯಾರೇ ಇರ್ಲಿ, ಯಾವುದೇ ಪಾರ್ಟಿ ಇರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಒಂದ್ ನಿಮಿಷ. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್ ಆಸ್ ಫಾರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ವಕ್ಫ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ. ನಿಮ್ ಸರ್ಕಾರ ಇದ್ದಾಗ ಆಗಿದೆ, ಅವ್ರ ಸರ್ಕಾರ ಇದ್ದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ವಕ್ಫ್ ಏನ್ ಮಾಡ್ಬೇಕಂತ ಸಲಹೆ ಕೊಡಿ. ಮಾಡ್ಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ. ನೀವು ಮತ್ತೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕಾನೂನು ಕಲ್ತವ್ರೆ ಬಂದಿದ್ದಾರೆ ಇಲ್ಲಿ, ಎಲ್ಲ ಕಲ್ತವ್ರೆ. ಕಲಿಯೋದವ್ರು ಯಾರು ಕೂಡ ಇಲ್ಲ. ಅದು ಯಾವಾಗ ಮಾತಾಡ್ಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ. ನಿಮ್ಗೆ ಟೈಮ್ ಸಿಕ್ಕಿದಾಗ ನೀವು ಮಾತಾಡಿ. ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ. ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನ್ ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ. ಯಾವ ರೀತಿ ನಿಮ್ ಭಾಷೆ ಉಪಯೋಗ ಮಾಡಿದ್ದೀರಾ. ಅಲ್ಲ, ಈ ವಿಷಯ ಮಾತಾಡಬಹುದಾ ಸರ್? ಅದಕ್ಕೋಸ್ಕರ ಮಾತಾಡಬಹುದಾ? ಅಲ್ಲ, ನಿಮ್ ಬಗ್ಗೆ ಯಾವ ವಿಷಯದಾಗ ಯಾರ್ಯಾರೇನ್ ಮಾತಾಡಿದ್ರು ಶಿವನವರೇ ಕೇಳಿದಿಷ್ಟೇ. ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ನನ್ನ ಮನಸ್ಸಿದೆಯಾ? ನಾವ್ ಇನ್ನೊಂದು ಹೇಳಿಲ್ಲ ಇದೆ ಇದರಲ್ಲಿ
ಮುಸ್ಲಿಮ್ರ ಏನಾರ ಇವ್ರಿಗೆ ಓಟ್ ಈಗ ಚರ್ಚೆ ಬರೋರೇನ್ರಿ ನೀವು ಮಾತಾಡೋದು ಮಾತಾಡಿ. ದಯವಿಟ್ಟು ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಮಾತಾಡ್ತಾರೆ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು, ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೀವಿ. ನೀವ್ ಯಾಕೆ ತಂದಿದ್ದೀರಿ? ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದ್ದೀರಿ. ನಾವು ಸ್ವಾರ್ಥ ಅವರು ಹೌದು, ನೀವು ಅವ್ರು ಓಟ್ ಹಾಕಲ್ಲ ಎಲ್ಲ ತಡೆ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳಿ ಚರ್ಚೆ ತಂದ್ರು. ಪಾರ್ಟಿಗೂ ಜಂಪ್ ಹೊಡಿತಾ ಇದ್ರೆ ಇಲ್ಲ, ಇನ್ಯಾತು ತಂದಿದ್ದೀರಿ ಗೊತ್ತಾಗಕ್ಕಲ್ಲ ಈ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರೇ, ಈ ದೇಶದ ಜನಕ್ಕೆ ಗೊತ್ತಾಗತ್ ನೋಡ್ರಿ. ಮಾತಾಡ್ರಿ, ಇದೇನ್ ಸುಮ್ನೆ ಚರ್ಚೆ ಇನ್ಯಾಕ್ರಿ ತಂದಾರೆ? ಬೇರೆ ಜಾತಿ ಮೇಲೆ ತಂದಾರೇನ್ರಿ? ಸಾಬ್ರ ಮೇಲೆ ಆಗವತ್ತಿ ತಂದಾರೆ. ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ದು. ಯಾಕೆ ಸುಮ್ಮನೆ ಹೋಗ್ತೀರಿ? ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಇನ್ನೇನಂತೀರಿ? ಅವ್ರು ಬರೀ ಮಾತಾಡ್ತಾರೆ, ನೀವು ಪಕ್ಷನೇ ಚೇಂಜ್ ಮಾಡ್ಬಿಟ್ರಲ್ಲ. ಎಲ್ಲರೂ ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದೆಲ್ಲ ತಗೊಂಡು ಬೆಂಕಿ ಇಡ್ತೀರಾ. ದೇಶ ಕೊಡಬೇಡಿ, ದೇಶ ಬೆಂಕಿ ಹಚ್ಚಬೇಡಿ. ದೇಶ ಒಂದ್ ಸ್ವಲ್ಪ ನೆಮ್ಮದಿ ರಾಷ್ಟ್ರ ಅಂತ ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರವಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಸವರಾಜ್ ತುರಿಯಾಲ್, ಗಣೇಶ್ ಕಮಲ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಪತ್ರ ಕೊಟ್ಟಿದೆ. ಸರ್ ದಯಮಾಡಿ ಅಶೋಕ್ ಅವರೇ ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು. ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ. ಇಲ್ಲ ಇಲ್ಲ, ಏನೋ ಮಾತಾಡ್ಬಿಡೋದ. ನಾನೇನ್ ಹೇಳಿದೆ? ಬಾಯಿಗೆ ಬಂದಾಗ ಕಡೆ ನೋಟಿಸ್ ಕೊಡಕ್ ಸಾಧ್ಯನಾ? ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು. ದಾಖಲೆ ಸಮೇತ ನಿಮ್ ಮಾತಾಡ್ತೀವಿ, ಸಮೇತ ಮಾತಾಡ್ತೀವಿ. ಸಚಿವರೇ ಬರ್ತೀನಿ ಅಲ್ಲಿಗೆ. ಮಾತಾಡ್ತೀವಿ. ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ, ಇಲ್ಲಿ ದಾಖಲೆಗಳು ಇಟ್ಕೊಂಡೆ ದಾಖಲೆಗಳಿದೆ, ಕೊಡ್ತೀನಿ. ಈಗ ಇಲ್ಲಿದೆ, ಒಂದೇ ನಿಮಿಷ. ಅವರು ಸವಾಲಾಗ್ತಾವ್ರೆ ಕೊಡಿ ಅಂತ. ನಾನು ರೆಡಿ ಇದ್ದೀನಿ. ಒಂದೇ ನಿಮಿಷ. ನಾನು ತಪ್ಪು ಮಾಡಿದ್ರೆ ಸವಾಲಲ್ವಾ? ಇಟ್ ಈಸ್ ಎನ್ ಅಪೀಲ್. ಸವಾಲಲ್ಲ, ಅಪೀಲ್ ಹಾಕಿ. ಇಲ್ಲ ಇಲ್ಲ, ಸವಾಲ್. ನೀವು ಅವ್ರ ಸವಾಲ್ ಹಾಕಿದ್ರೆ ಪಾಯಿಂಟ್ ಆಫ್ ಆರ್ಡರ್. ನಾನು ಸವಾಲ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಸ್ವೀಕಾರ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದೇ ನಿಮಿಷ. ಈಗ ಒಂದೇ ನಿಮಿಷ. ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ ಬಹಳ ಪರಿಚಯ, ಮೊದಲಿಂದನೂ ಪರಿಚಯ, ಆತ್ಮೀಯರು. ಅದಕ್ಕೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ, ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ, ಅದನ್ನ ನಾನು ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು. ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ? ಚಾಲೆಂಜ್ ಬೇಡ. ನಾನು ರೆಡಿ ಇದ್ದೀನಿ. ಅಶೋಕ್ ಅವರೇ ಕೇಳಿ. ಅಶೋಕ್ ಅವರೇ ಕೊಟ್ಟಿದ್ದೀರಾ ಅಶೋಕ್ ಅವರೇ, ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದಿದ್ದಕ್ಕೆ ಕೊಟ್ಟಿದ್ದೀರಿ. ಅವ್ರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರಾ? ಯಾರು ನೋಟಿಸ್ಗಳು ಕೊಡೋದು? ಈಗ ಏನ್ ಹೇಳಿಲ್ಲ, ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ಒಪ್ಪೋಟಿಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಕೊಡೋದು? ಅದಕ್ಕೆ ಉತ್ತರ ಹೇಳು. ಉತ್ತರ ಹೇಳು ಮಿನಿಸ್ಟರ್. ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು. ರಾಜಕೀಯದಿಂದ ನಿರ್ವಹಣೆ ತಗೊಂತೀನಿ ನಾನು. ಓಕೆನಾ? ಇಲ್ಲ ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂತೀನಿ. ರಾಜಕೀಯದಿಂದ ನಿರ್ವಹಣೆ ಹೋಗ್ತೀನಿ ನಾನು.